ಹಾಯ್ ನಮಸ್ತೆ. ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಗಣಪ ಮತ್ತು ಮನೆಯವರೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇದೇನು ಹೀಗಾಗೋಯ್ತಲ್ಲ ಅಂತ ಅಂದ್ಬಿಟ್ಟು ಪಲ್ಲವಿ ಗಣಪನ ಮೇಲೆ ಕೋಪ ಮಾಡಿಕೊಂಡು, ಯಾಕೆ ದೊಡ್ಡಪ್ಪ ಹೀಗೆ ಮಾಡಿದ್ರಿ, ನನ್ನ ಜೀವನನ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಹೇಗೆ ಅಂತ ಕೇಳಿದ್ದಕ್ಕೆ, ನಾನೇನಮ್ಮ ಮಾಡಿದೆ ಅಂತ ಹೇಳಿದ್ದಕ್ಕೆ, ನೀವೇ ಅಲ್ವಾ ದೊಡ್ಡಪ್ಪ, ಇವತ್ತು ಏನೇನಾಗ್ತಾ ಇದೆ ಅದಕ್ಕೆಲ್ಲ ನೀವೇನೇ ಕಾರಣ, ಟಿ ವಿ ಪ್ರೋಗ್ರಾಮ್ ಅದು ಇದು ಅಂತ ಅಂದ್ಕೊಂಡು ಇವತ್ತು ಅವರಿಬ್ಬರನ್ನು ರೂಮ್ ಒಳಗಡೆ ಕಳಿಸಿದ್ದೀರಾ, ಇದಕ್ಕೆಲ್ಲ ನೀವೇ ಕಾರಣ ದೊಡ್ಡಪ್ಪ ಅಂತ ಹೇಳಿದ್ದಕ್ಕೆ, ನಾನೇನಮ್ಮ ಮಾಡಿದೆ, ನಾನು ಅಂದ್ಕೊಂಡೆ ಎಲ್ಲ ಟಿ ವಿ ಪ್ರೋಗ್ರಾಮ್ನವ್ರ ಥರ ಇವ್ರೂ ಟಿ ವಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಅವ್ರ ಪಾಡ್ಗೆ ಅವ್ರು ಹೊರಟೋಗ್ತಾರೆ ಅಂತ ಅಂದ್ಕೊಂಡೆ. ಆದರೆ ಅವರಿಬ್ಬರೂ ರೂಮ್ ಒಳಗಡೆ ಕಳಿಸ್ತಾರೆ ಅಂತ ನಾನೇನಮ್ಮ ಅಂದ್ಕೊಂಡೆ, ನನಗೆ ಹೆಂಗಮ್ಮ ಗೊತ್ತು ಅಂತ ಹೇಳಿದ್ದಕ್ಕೆ, ಹೌದು ನಿನಗೋಸ್ಕರ ತಾನೇ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಅಂತ ಪಲ್ಲವಿ ಹತ್ರ ಹೇಳಿದ್ದಕ್ಕೆ, ಆದರೆ ಅದರಿಂದ ಪ್ರಯೋಜನ ಏನು ದೊಡ್ಡಮ್ಮ, ಇವಾಗ ನನ್ನ ಜೀವನ ಹಾಳಾಗ್ತಾ ಇದೆ, ಅವರಿಬ್ಬರು ಸಂಸಾರ ಶುರುವಾದರೆ ಏನು ಮಾಡೋದು ಅಂತ ಹೇಳಿದ್ದಕ್ಕೆ ಗಣಪ, ಇಲ್ಲಮ್ಮ ಅವರು ಟಿ ವಿ ಚಾನಲ್ ಅವ್ರು ಇದ್ದರು ಅಂತ ಇಷ್ಟೊತ್ತು ನಾನು ಸುಮ್ಮನೆ ಆಗಿದ್ದೆ, ಇವಾಗ ಟಿ ವಿ ಚಾನಲ್ ಅವ್ರು ಇಲ್ಲ ಅಲ್ವಾ, ಹೋಗಿ ಅವರಿಬ್ಬರು ಸಂಸಾರನ ತಡೆಯೋಣ ಹೇಳಿದ್ದಕ್ಕೆ ಮಂಜುಳಾ ಕೂಡ, ಹೌದು ಅವರಿಬ್ಬರು ಸಂಸಾರ ಇವತ್ತೇನು ಶಾಸ್ತ್ರ ಆಗ್ತಾ ಇದೆ ಅದನ್ನು ನಾವು ತಡಿಲೇಬೇಕು, ಇಲ್ಲ ಅಂತ ಅಂದರೆ ಅವರಿಬ್ಬರು ಸಂಸಾರ ಶುರು ಆಗಿಬಿಟ್ರೆ ನನ್ನ ಮಗಳು ಜೀವನ ಹಾಳಾಗೋಗುತ್ತೆ, ಬನ್ನಿ ಹೋಗೋಣ ತಡೆಯೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹೊರಡ್ತಾ ಇರ್ತಾರೆ. ಅಷ್ಟರೊಳಗಡೆ ಅಜ್ಜಿ ನಿಂತ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಶಾಕಾಗಿ ನೋಡ್ತಾರೆ. ನೋಡಿ ಇವತ್ತೇನು ನಡೀತಾ ಇದೆಯೋ ಶಾಸ್ತ್ರನ, ಅದನ್ನು ನಾವು ನಿಲ್ಸೋಕ್ಕಾಗೋದಿಲ್ಲ, ಅದು ಶಾಸ್ತ್ರ ಸಂಪ್ರದಾಯಕ್ಕೆ ವಿರುದ್ಧವಾದದ್ದು. ಯಾಕೆ ಅಂತಂದರೆ ನಾವು ಅವ್ರನ್ನ ತಡಿಬೇಕು ಅಂದಿದ್ರೆ ಅವರು ಹೊರಗಡೆ ಇದ್ದಾಗಲೇ ಅಂದರೆ ರೂಮ್ ಒಳಗಡೆ ಹೋಗೋದಕ್ಕಿಂತ ಮುಂಚೆನೇ ತಡಿಬೇಕಿತ್ತು, ಇವಾಗ ಅವ್ರನ್ನ ಒಳಗಡೆ ಕಳಿಸಿದ್ದಾಗಿದೆ. ಒಂದು ಗಂಡು ಹೆಣ್ಣು ಶಾಂತಿ ಶಾಸ್ತ್ರನ ಮಾಡ್ಕೋಬೇಕಾದ್ರೆ ಯಾರೂ ತಡಿಬಾರ್ದು, ಅದು ಶಾಸ್ತ್ರ ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಅಂತ ಹೇಳಿದ್ದಕ್ಕೆ ಪಲ್ಲವಿ ಕೋಪ ಮಾಡಿಕೊಂಡು, ಅಜ್ಜಿ ಪ್ಲೀಸ್ ಇವತ್ತೊಂದಿನ ನಿಮ್ಮ ಶಾಸ್ತ್ರ ಸಂಪ್ರದಾಯ ಅನ್ನೋದನ್ನ ಪಕ್ಕಕ್ಕಿಡಿ, ಇಲ್ಲಿ ನನ್ನ ಜೀವನನೇ ಹಾಳಾಗ್ತಾ ಇದೆ, ನಿಮಗೆ ಶಾಸ್ತ್ರ ಸಂಪ್ರದಾಯ ಅಂತ ಹೇಳ್ತೀರಾ ಅಂತ ಹೇಳಿದ್ದಕ್ಕೆ ಗಣಪ ಕೂಡ, ಹೌದಮ್ಮ ಇಲ್ಲಿ ನಮ್ಮ ಮನೆ ಮಗಳು ಜೀವನ ಹಾಳಾಗಲಿ ಅಂತ ಯಾವ ಶಾಸ್ತ್ರನೂ ಹೇಳೋದಿಲ್ಲ, ಯಾವ ಸಂಪ್ರದಾಯನೂ ಹೇಳೋದಿಲ್ಲ, ನಾವು ಇವತ್ತು ತಡಿಲೇಬೇಕು, ಇಲ್ಲ ಅಂದರೆ ಪಲ್ಲವಿ ಜೀವನ ಹಾಳಾಗುತ್ತೆ ಅಂತ ಹೇಳಿದ್ದಕ್ಕೆ, ಅದು ಹಾಗಲ್ಲ ಅಂತ ಅಜ್ಜಿ ಹೇಳಕ್ಕೆ ಹೋಗ್ತಾರೆ. ಅದಕ್ಕೆ ಅಜ್ಜಿ ಇವತ್ತೊಂದಿನ ಸುಮ್ಮನೆ ಇದ್ಬಿಡಿ, ಇವತ್ತು ನಾನು ಯಾರ ಮಾತನ್ನು ಕೇಳೋ ಪರಿಸ್ಥಿತಿನಲ್ಲಿ ಇಲ್ಲ, ಕೇಳೋದು ಇಲ್ಲ ಅಂತ ಅಂದ್ಬಿಟ್ಟು ಪಲ್ಲವಿ ಮುಂದೆ ಹೋಗ್ತಾಳೆ ಅವರಿಬ್ಬರು ಸಂಸಾರನ ತಡೆಯೋದಕ್ಕೋಸ್ಕರ. ಝಾನ್ಸಿ ರೂಮ್ ಒಳಗಡೆ ಹಾಲನ್ನ ತೊಗೊಂಡು ಬಂದು, ಆಯಿತು ಹಾಲನ್ನ ತೊಗೊಂಡು ಬಂದು ಯಜಮಾನ್ರೆ ಇದರಲ್ಲಿ ನೀವು ಅರ್ಧ ಹಾಲನ್ನ ಕುಡಿದು ನನಗೆ ಅರ್ಧ ಕೊಡಿ ಅಂತ ಕೇಳಿದ್ದಕ್ಕೆ, ಇಲ್ಲ ಮೇಡಮ್ ನೀವೇ ಕುಡೀರಿ ಫಸ್ಟು ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲ ರಾಘು, ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಗಂಡನೇ ಫಸ್ಟು ಅರ್ಧ ಹಾಲನ್ನು ಕುಡಿಬೇಕು ಅಂತ ಹೇಳಿದ್ದಕ್ಕೆ, ಇಲ್ಲಿ ಶಾಸ್ತ್ರ ಸಂಪ್ರದಾಯನ ನಾವು ಬ್ರೇಕ್ ಮಾಡೋಣ, ನಾವು ಈಗಿನ ಕಾಲದವರು, ಇವಾಗ ಅದೆಲ್ಲ ಈಕ್ವಾಲಿಟಿ ಇದೆ, ಹಾಗಾಗಿ ನೀವೇ ಕುಡೀರಿ ಅಂತ ಹೇಳಿದ್ದಕ್ಕೆ, ಇಲ್ಲ ರಾಘು ನೀನೇ ಫಸ್ಟ್ ಕುಡಿ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ಮೇಡಮ್, ಹಾಲು ಅನ್ನೋದು ಶುಭದ ಸಂಕೇತ, ಹಾಗಾಗಿ ಯಾರು ಕುಡಿದ್ರೂ ಆಗುತ್ತೆ, ನೀವೇ ಕುಡೀರಿ ಮೇಡಮ್ ಅಂತ ಹೇಳಿದ್ವಿ. ಇಲ್ಲ ರಾಘು ನೀನು ಕುಡಿ ರಾಘು, ನಾನು ಹೇಳ್ತಾ ಇದ್ದೀನಿ, ಗಂಡ ಹೇಳ್ತಾ ಇದ್ದೀನಿ, ಗಂಡನ ಮಾತು ಕೇಳಬೇಕಲ್ವ, ನೀವು ಕುಡೀರಿ ಅಂತ ಹೇಳಿದ್ದಕ್ಕೆ, ಇಲ್ಲ ರಾಘು ನೀನೇ ಕುಡಿ, ನಾನು ಬೇರೆ ವಿಷಯದಲ್ಲೆಲ್ಲ ನಿನ್ನ ಮಾತನ್ನು ಕೇಳ್ತೀನಿ, ಆದರೆ ಈ ವಿಷಯದಲ್ಲಿ ನಾನು ನಿನ್ನ ಮಾತು ಕೇಳಲ್ಲ, ಶಾಸ್ತ್ರ ಸಂಪ್ರದಾಯದಲ್ಲೂ ಒಂದು ಅರ್ಥ ಇರುತ್ತೆ, ಇದರಲ್ಲೂ ಒಂದು ಅರ್ಥ ಇದೆ, ಅಂದಮೇಲೆ ನೀನೇ ಕುಡಿಬೇಕು ಅಂತ ಹೇಳಿದ್ದಕ್ಕೆ, ಇಲ್ಲ ಮೇಡಮ್ ನೀವೇ ಕುಡೀರಿ ಮೇಡಮ್, ಯಾಕೆ ಮೇಡಮ್ ತಲೆಗೆ ಹೋಗ್ತಾ ಇಲ್ಲ ನಾನು ಎಷ್ಟು ಹೇಳಿದ್ರು ಅಂತ ರಾಘು ಹೇಳ್ತಾನೆ. ಅದಕ್ಕೆ ಇಲ್ಲ ರಾಘು ಅಂತ ಅಂದ್ಬಿಟ್ಟು ಅವನ್ನ ಓಡಿಸಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟರೊಳಗಡೆ ಅನ್ಸಿ ಬೆಡ್ ಮೇಲೆ ಕೈ ತಪ್ಪಿ ಬಿದ್ದುಬಿಡ್ತಾಳೆ. ಇನ್ನು ಅವರಿಬ್ಬರ ರೊಮ್ಯಾನ್ಸ್ ಶುರುವಾಗುತ್ತೆ. ಅವರಿಗೆ ಒಂದು ಫೋನ್ ಬರುತ್ತೆ, ಯಾರಿದು ಫೋನ್ ಮಾಡ್ತಾ ಇದ್ದಾರೆ ಇಷ್ಟೊತ್ತಿನಲ್ಲಿ ಅಂತ ನೋಡಿದಾಗ ಅದು ತರುಣ ಆಗಿರ್ತಾನೆ. ತರುಣ ಯಾಕೆ ನನಗೆ ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತಾ ಇದ್ದಾನೆ ಅಂತ ರಿಸೀವ್ ಮಾಡಿ, ಹೇಳಿ ತರುಣ ಏನಾಯಿತು ಅಂತ ಕೇಳಿದ್ದಕ್ಕೆ, ನಿನಗೊಂದು ಶುಭ ಸುದ್ದಿ ಹೇಳೋಣ ಅಂತ ಫೋನ್ ಮಾಡಿದೆ ರಾಯ್ ಅಂತ ಹೇಳ್ತಾನೆ. ಅದಕ್ಕೆ ಹೌದಾ ಶುಭ ಸುದ್ದಿನ, ಏನಾಯಿತು ಅಂತ ಹೇಳಿದ್ದಕ್ಕೆ, ಇನ್ನು ನಮ್ಮ ಝಾನ್ಸಿ ಮೇಡಮ್ನ ಮತ್ತು ರಾಘುನ ಯಾರು ಬೇರ್ಪಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಕ್ಕೆ, ಅಂಥದ್ದೇನಾಯಿತು ಇವತ್ತು ಅಂತ ಕೇಳ್ತಾನೆ ರಾಯ್. ಅದಕ್ಕೆ ತರುಣ ಹೇಳ್ತಾನೆ, ಅದು ಝಾನ್ಸಿದು ಮತ್ತು ರಾಘುದು ಇಬ್ಬರದು ಇವತ್ತು ಮೊದಲ ರಾತ್ರಿ ಶುರುವಾಗ್ತಾ ಇದೆ, ಅವರ ಸಂಸಾರ ಶುರುವಾಗ್ತಾ ಇದೆ ಅಂತ ಹೇಳಿದ್ದಕ್ಕೆ ತುಂಬಾ ಖುಷಿಪಟ್ಟು, ಇಂಥದ್ದೇನೋ ಒಂದು ಶುಭ ಸಂಕೇತ ಬಂದೇ ಬರುತ್ತೆ ಅಂತ ನನಗೆ ಗೊತ್ತಿತ್ತು ಅಂತ ಹೇಳಿದ್ದಕ್ಕೆ, ಅದು ಹೇಗಪ್ಪ ನಿನಗೆ ಗೊತ್ತಿತ್ತು, ಅದು ಹೇಗಪ್ಪ ನೀನು ಕಾರಣ ಆಯ್ತೀಯಾ, ಅದು ನ್ಯೂಸ್ ಚಾನಲ್ ಅವ್ರು ಬಂದು ಅವ್ರ ಸಂಸಾರನ ಶುರು ಮಾಡೋದಕ್ಕೆ ಮುನ್ನುಡಿನ ಬರೆದ್ರು, ಅಂಥದ್ರಲ್ಲಿ ಅದು ಹೇಗೆ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಕ್ಕೆ, ಹೌದು ಅದು ನನಗೆ ಗೊತ್ತು, ಯಾಕೆಂದರೆ ಅದು ನನ್ನಿಂದನೇ ಆಗಿರೋದಲ್ವಾ ಅಂತ ರಾಯ್ ಹೇಳ್ತಾನೆ. ಅದಕ್ಕೆ ನಿನ್ನಿಂದನಾ, ಅದು ಹೇಗೆ ಸಾಧ್ಯ ಅಂತ
ಹೇಳಿದ್ದಕ್ಕೆ ಹೌದು, ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿ ಕಂಕಣದ ತೊಗೊಂಡು ಬಂದು ಝಾನ್ಸಿ ಮೇಡಮ್ ಕೈಗೆ ಕಟ್ಟಿದ್ದೆ. ಅವ್ರು ಹೇಳಿದರು ಇವತ್ತು ಯಾವುದಾದ್ರೂ ಒಂದು ಶುಭ ಸಂಕೇತ ಸಿಗುತ್ತೆ ಅಂತ. ಹಾಗೇನೇ ಆಯಿತು. ಓಟೆ ಮಿರಾಕಲ್ ಅಂತ ಹೇಳಿದ್ದಕ್ಕೆ ಹೌದು, ಮಿರಾಕಲ್ ಆಗಿರ್ಬೋದು. ಮಿರಾಕಲ್ಲೇ ಅಲ್ವಾ ಇದೆಲ್ಲ. ಯಾವತ್ತೂ ಮನೆಯವರು ಅವ್ರನ್ನ ಒಪ್ಪದೇ ಇರೋರು ಇವತ್ತು ಒಪ್ಪಿ ಅವ್ರನ್ನ ಶಾಸ್ತ್ರ ಕಳಿಸಿದ್ದಾರೆ ಅಂತ ಅಂದರೆ ಇದು ಮಿರಾಕಲ್ಲೇ ಅಲ್ವಾ. ಒಟ್ಟಿನಲ್ಲಿ ಅವರಿಬ್ಬರು ಒಂದಾದ್ರಲ್ಲ, ಅಷ್ಟೇ ಸಾಕು ಅಂತ ಹೇಳಿದ್ದಕ್ಕೆ ಆ ಕ್ರೆಡಿಟ್ ನನಗೂ ಸ್ವಲ್ಪ ಕೊಡು ಅಂತ ರಾಯ್ ಕೇಳ್ತಾನೆ. ಅದಕ್ಕೆ ಪೂರ್ತಿ ಕ್ರೆಡಿಟ್ ನೀನೇ ಇಟ್ಕೋ, ಆದರೆ ಒಟ್ಟಿನಲ್ಲಿ ಝಾನ್ಸಿ ಮೇಡಮ್ ಮತ್ತು ರಾಘು ಇಬ್ಬರೂ ಖುಷಿಯಾಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳಿದ್ದಕ್ಕೆ ಥ್ಯಾಂಕ್ ಯು ತರುಣ, ನೀನು ಇಂಥ ಒಳ್ಳೆ ವಿಷಯನ ಹೇಳಿದ್ದಕ್ಕೆ ಅಂತ ಹೇಳಿದ್ದಕ್ಕೆ ಹೌದು, ನೀನು ಇಟ್ಕೋ ಮತ್ತು ಝಾನ್ಸಿ ಮೇಡಮ್ ತಾತಂಗೂ ಹೇಳಿಬಿಡು ಒಳ್ಳೆ ವಿಷಯನ ಅಂತ ಹೇಳಿದ್ದಕ್ಕೆ ಅದು ಯಜಮಾನ್ರು ಮನೆಯಲ್ಲಿಲ್ಲ, ಝಾನ್ಸಿ ಮೇಡಮ್ ಮದುವೆ ಆಗಲಿ ಅಂತ ಅಂದ್ಬಿಟ್ಟು ಹರಕೆಗಳನ್ನ ಕಟ್ಕೊಂಡಿದ್ರಲ್ಲ ಅದು ಪೆಂಡಿಂಗ್ ಉಳಿದಿತ್ತು, ಅದನ್ನು ತೀರ್ಸೋಕೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದಕ್ಕೆ ಸರಿ ಆಯಿತು, ಅವ್ರು ಬಂದ ಮೇಲೆ ಈ ವಿಷಯನ ಹೇಳು ಅವ್ರಿಗೆ, ಅವರು ಖುಷಿ ಪಡ್ತಾರೆ. ಸರಿ ಆಯಿತು, ನಾನು ಫೋನ್ ಇಡ್ತೀನಿ ಅಂತ ಅಂದ್ಬಿಟ್ಟು ತರುಣ ಫೋನ್ನ ಇಡ್ತಾನೆ. ರಾಘು ಮನೆಗೆ ಬಂದು ಮನೇಲಿ ಯಾರೂ ಕಾಣಿಸ್ದೇ ಇರೋದಕ್ಕೋಸ್ಕರ ಮನೆ ತುಂಬ ಹುಡುಕ್ತಾ ಇರ್ತಾಳೆ. ಯಾರೂ ಇಲ್ವಲ್ಲ ಮನೆಯಲ್ಲಿ, ಎಲ್ಲಿಗೋದ್ರು, ಯಾರೂ ಕಾಣಿಸ್ತಾ ಇಲ್ವಲ್ಲ ಅಂತ ಹುಡುಕ್ತಾ ಇರ್ತಾಳೆ. ಅಷ್ಟರೊಳಗಡೆ ಅಲ್ಲಿ ಸಂಗೀತ ಬಂದು ಏನು ನೀವಿಲ್ಲಿ ಅಂತ ಕೇಳಿದ್ದಕ್ಕೆ ನನ್ನ ವಿಷಯ ಬಿಡು, ನಾನು ಕೇಳಿದ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡು ಅಂತ ಕೇಳಿ ಎಲ್ಲಿ ರಾಘು ಮತ್ತು ಝಾನ್ಸಿ ಅಂತ ಕೇಳ್ತಾಳೆ. ಅದಕ್ಕೆ ರಾಘು ಮತ್ತು ಝಾನ್ಸಿ ರೂಮಲ್ಲಿದ್ದಾರೆ ಅಂತ ಹೇಳಿದ್ದಕ್ಕೆ ಏನು ಇಬ್ಬರು ಒಂದೇ ರೂಮಲ್ಲಿದ್ದಾರಾ ಅಂತ ಕೇಳಿದ್ದಕ್ಕೆ ಹೌದು, ಇಬ್ಬರು ಒಂದೇ ರೂಮಲ್ಲಿದ್ದಾರೆ. ಯಾಕೆ ಅವರಿಬ್ಬರು ಒಂದೇ ರೂಮಲ್ಲಿದ್ದಾರೆ ಅಂತ ಕೇಳಿದ್ದಕ್ಕೆ ಅವ್ರದ್ದು ಇಬ್ಬರದು ಫಸ್ಟ್ ನೈಟ್ ಇವತ್ತು, ಅದಕ್ಕೆ ಅವ್ರು ಒಂದೇ ರೂಮಲ್ಲಿದ್ದಾರೆ ಅಂತ ಹೇಳಿದ್ದಕ್ಕೆ ಯಾರವರಿಗೆ ಇಬ್ರಿಗೆ ಫಸ್ಟ್ ನೈಟ್ಗೆ ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳಿದ್ದಕ್ಕೆ ಇನ್ಯಾರು ನಮ್ಮನೆಯವರೇ ಅಂತ ಹೇಳಿದ್ದಕ್ಕೆ ಹಾಗಾದರೆ ಮನೆಯವರೆಲ್ಲರೂ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕತ್ತೆ ದೊಡ್ಡತ್ತೆ ಎಲ್ಲರೂ ಒಪ್ಕೊಂಡ್ರಾ ಅಂತ ಕೇಳಿದ್ದಕ್ಕೆ ಹೌದು, ಎಲ್ಲರೂ ಒಪ್ಕೊಂಡ್ರು. ಮತ್ತೆ ಆ ಪಲ್ಲವಿ ಅಂತ ಕೇಳಿದ್ದಕ್ಕೆ ಹೌದು, ಪಲ್ಲವಿನೂ ಒಪ್ಕೊಂಡ್ಲು. ಸಂಗೀತ ಹೇಳ್ತಾಳೆ ಅದಕ್ಕೆ ಯಾರು ಒಪ್ಕೊಂಡ್ರು ನಾನು ಮಾತ್ರ ಅದಕ್ಕೆ ಪರ್ಮಿಷನ್ ಕೊಡೋದಿಲ್ಲ, ನನ್ನ ಜೀವನ ಇಲ್ಲಿ ಹತ್ಕೊಂಡು ಉರಿಬೇಕಾರೆ ಅವರಿಬ್ರು ಸಂಸಾರ ಅದು ಹೇಗೆ ಶುರುವಾಗುತ್ತೆ, ನಾನು ನಿಲ್ಲಿಸ್ತೀನಿ ಇದನ್ನು ಅಂತ ಅಂದ್ಬಿಟ್ಟು ಆ ರೂಮ್ ಎಲ್ಲಿ, ಅವ್ರ ರೂಮ್ ಯಾವುದು ಅಂತ ಅಂದ್ಬಿಟ್ಟು ಕೇಳ್ತಾಳೆ ಸಂಗೀತ. ಅದೇ ರೂಮು ಅಂತ ಅಂದ್ಬಿಟ್ಟು ರೂಮ್ ತೋರಿಸ್ತಾಳೆ. ಅಷ್ಟರೊಳಗಡೆ ಅಲ್ಲಿಗೆ ಪಲ್ಲವಿ ಅವರೆಲ್ಲರೂ ಬರ್ತಾರೆ. ಪಲ್ಲವಿ ಅದು ಅನಿತಾ ಅಂತ ಏನೋ ಹೇಳೋಕೆ ಹೋಗ್ತಾಳೆ. ಅದಕ್ಕೆ ಇಲ್ಲ, ನೀನೇನು ಮಾತಾಡಬೇಡ, ನನಗೆ ಎಲ್ಲ ಗೊತ್ತು, ನನ್ನ ಬೆನ್ನು ಹಿಂದೆ ಚೂರಿ ಹಾಕ್ತಾ ಇದ್ದೀರಾ ನೀವು ಅಂತ ಅಂದ್ಬಿಟ್ಟು ರೂಮ್ ಬಾಗಿಲನ್ನ ತಡ್ತಾಳೆ. ಅದಕ್ಕೆ ಇಲ್ಲಿ ಝಾನ್ಸಿ ಮತ್ತು ರಾಘು ಇಬ್ರು ಯಾರೋ ಬಾಗಿಲು ತಡ್ತಾ ಇದ್ದಾರಲ್ಲ ಅಂತ ಹೇಳಿದ್ದಕ್ಕೆ ಇರಿ ಯಾರು ಅಂತ ನೋಡ್ಕೊ ಬರ್ತೀನಿ ಅಂತ ರಾಘು ಹೇಳ್ತಾನೆ. ಅದಕ್ಕೆ ಬೇಡಿ ಯಜಮಾನ್ರೆ, ನೀನು ಅನ್ರೊಮ್ಯಾಟಿಕ್ ಫೆಲೋ ಅಂತ ಅಂದರೆ ನಿಮ್ಮ ಮನೆಯವ್ರೂ ಅನ್ರೊಮ್ಯಾಟಿಕ್ ಫೆಲೋನಾ ಅಂತ ಹೇಳಿದ್ದಕ್ಕೆ ಇರಿ ಮೇಡಮ್ ನೋಡ್ಕೊ ಬರ್ತೀನಿ ಅಂದ್ಬಿಟ್ಟು ಡೋರ್ನ ಓಪನ್ ಮಾಡ್ತಾನೆ. ಅಷ್ಟರೊಳಗಡೆ ಅಲ್ಲಿ ಅನಿತಾ ನಿಂತಿರ್ತಾಳೆ. ಅವನಿಗೆ ನೋಡಿ ಶಾಕ್ ಆಗುತ್ತೆ. ಮಿಥುನ್ ಅವಳ ತಂಗಿ ಹೋಗಿದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅವ್ರ ಅಪ್ಪ ಅಮ್ಮನ ಹತ್ರ ಯಾಕಮ್ಮ ಹೋದ್ಲು, ಅವಳಿಗೆ ಈಗ ಅಲ್ಲಿಗೆ ಹೋಗೋ ಅನಿವಾರ್ಯತೆ ಆದರೂ ಏನಿತ್ತು, ಅವ್ರೇನು ಬೇಕು ಅಂತ ತಪ್ಪು ಮಾಡಿದಾರಾ, ಇದೆಲ್ಲ ಆಕಸ್ಮಿಕವಾಗಿ ಆಗಿದ್ದು ತಾನೆ ಅಂತ ಕೇಳಿದ್ದಕ್ಕೆ ಯಾವುದೋ ಆಕಸ್ಮಿಕ, ಎಲ್ಲವುದು ನೋಡಿದ್ರೆ ಬೇಕು ಅಂತಲೇ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿನ್ನ ಜೀವನನೂ ಅವಳ ಜೀವನದ ಥರ ಹಾಳಾಗಿದ್ದರೆ ನಿನಗೆ ಗೊತ್ತಾಗ್ತಾ ಇತ್ತು, ಆದರೆ ನಿನ್ನ ಜೀವನ ಚೆನ್ನಾಗಿದೆಯಲ್ಲ ಅದಕ್ಕೋಸ್ಕರ ಅವಳ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದೆಯಾ ನೀನು ಅಂತ ಅಂದಿದ್ದಕ್ಕೆ ಅಮ್ಮ ಯಾರನ್ನು ಬೇಕು ಅಂತ ಮಾಡಿಲ್ಲ, ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತಾರೆ, ಅಂಥದ್ರಲ್ಲಿ ಅವರಿಬ್ಬರು ಜೋಡಿನೂ ಸ್ವರ್ಗದಲ್ಲಿ ನಿಶ್ಚಯ ಆಗಿರ್ಬೋದಲ್ವಾ, ಅದನ್ನು ಯಾಕೆ ನೀವು ತಿಳ್ಕೊತಾ ಇಲ್ಲ, ಯಾಕೆ ಅಂದರೆ ರಾಘು ಮತ್ತು ಝಾನ್ಸಿನ ದೂರ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಅಂದಮೇಲೆ ಅದು ದೇವರೇನೇ ನಿಶ್ಚಯ ಮಾಡಿರೋ ಅಂತಹ ಸಂಸಾರ ಅಂತ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಏನೋ ಹೀಗೆ ಮಾತಾಡ್ತಾ ಇದೆಯಾ, ಇಷ್ಟು ದಿನ ಅನಿತಾ ಪರವಾಗಿ ನಿಂತು ಇವಾಗ ಈ ಥರ ಮಾತಾಡ್ತಾ ಇದೆಯಲ್ಲ ಅಂತ ಹೇಳಿದ್ದಕ್ಕೆ ನೋಡಮ್ಮ ಯಾರೂ ಬೇಕು ಅಂತ ಮಾಡಿಲ್ಲ, ಇವಾಗ ಅವಳು ಅಲ್ಲಿ ಹೋಗೋ ಅವಶ್ಯಕತೆ ಏನಿತ್ತು, ತಪ್ಪು ನಡೆದೋಗಿದೆ, ಅದನ್ನು ಸರಿಪಡಿಸ್ಕೋಬೋದಲ್ವಾ, ಕೂತು ಬಗೆಹರಿಸ್ಕೋಬೋದಲ್ವಾ, ಇವಾಗ ಅಲ್ಲಿಗೆ ಹೋಗಿ ಏನು ಪ್ರಾಬ್ಲಮ್ ಮಾಡ್ತಾಳೋ ಎಷ್ಟೆಲ್ಲ ಗಲಾಟೆ ಮಾಡ್ತಾಳೋ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ಗೆ ಇವಾಗ್ಲೂ ನಿಮ್ಮ ಅತ್ತೆ ಮನೆಯವ್ರಿಗೆ ನೋವಾಗುತ್ತೆ ಅಂತಲೇ ಯೋಚನೆ ಮಾಡ್ತಾ ಇದೆಯಲ್ಲ ನೀನು ಅಂತ ಹೇಳಿದ್ದಕ್ಕೆ ಇಲ್ಲಮ್ಮ ಅವ್ರಿಗೆ ನೋವಾಗುತ್ತೆ ಬೇಜಾರಾಗುತ್ತೆ ಅಂತಲ್ಲ ನಾನು ಮಾತಾಡ್ತಾ ಇರೋದು, ಆದರೆ ಇವಾಗ ಅಲ್ಲಿ ಅನಿತಾ ಹೋಗಿರೋದ್ರಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇರೋದು, ಇವಾಗ ಅಲ್ಲಿ ಹೋಗೋ ಅವಶ್ಯಕತೆ ಏನಿತ್ತು ಅಂತ ಅಂದಿದ್ದಕ್ಕೆ ಇಲ್ಲ, ಇದನ್ನೆಲ್ಲ ನೋಡಿದ್ರೆ ನೀವೆಲ್ಲರೂ ಬೇಕು ಅಂತಲೇ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ, ಯಾಕೆ ಅಂತ ಅಂದರೆ ಇಷ್ಟು ದಿನ ಅವಳನ್ನ ಮನೆಯಿಂದ ಹೊರಗೆ ಹಾಕಬೇಕು ಅಂತ ನಿಂತಿದ್ದವರೆಲ್ಲರೂ ಇವಾಗ ಅವಳನ್ನ ಮುದ್ದು ಸೊಸೆ ಮನೆ ಸೊಸೆ ಅಂತ ಹೊಗಳುತ್ತಾ ಇದ್ದಾರೆ ಅಂತ ಅಂದಮೇಲೆ ಇದರಲ್ಲಿ ಅವ್ರ ಕೈವಾಡ ಇದ್ದೇ ಇದೆ, ಬೆನ್ನ ಹಿಂದೆ ಚೂರಿ ಹಾಕ್ತಾ ಇದ್ದೀರಾ ನನ್ನ ಮಗಳಿಗೆ ಅಂತ ಅಂದಮೇಲೆ ಇವಾಗ ನನ್ನ ಮಗಳು ಅವಳ ಜೀವನನ
ಕಟ್ಕೊಳ್ಳೋದಕ್ಕೆ ಅಂತ ಹೋಗಿದ್ದಾಳೆ. ಅಂದಮೇಲೆ ಅವಳ ಪಾಡಿಗೆ ಅವಳನ್ನು ಬಿಟ್ಬಿಡು, ನೀನು ಇದಕ್ಕೆ ಇಂಟರ್ಫಿಯರ್ ಆಗಬೇಡ ಅಂತ ಅಂದ್ಬಿಟ್ಟು ಮಿಥುನ್ಗೆ ಹೇಳಿಬಿಟ್ಟು ಅವ್ರ ಅಮ್ಮ ಅಲ್ಲಿಂದ ಹೊರಟ್ಬಿಡ್ತಾರೆ. ಹಾಗೂ ಅನಿತಾನ ನೋಡಿದ ತಕ್ಷಣ ಟೆನ್ಷನ್ ಆಗಿ ಡೋರ್ ಓಪನ್ ಮಾಡಿ, ಅನಿತಾ ಅವರೇ ನೀವಿಲ್ಲಿ ಅಂತ ಕೇಳಿದ ತಕ್ಷಣ ಅನಿತಾ, ವಾವ್ ವಾಟ್ ಆ್ಯಕ್ಟಿಂಗ್, ಏನೆಲ್ಲ ಆ್ಯಕ್ಟಿಂಗ್ ಮಾಡ್ತೀರಾ ನೀವೆಲ್ಲ ಹುಟ್ಟತಾನೆ ಆ್ಯಕ್ಟಿಂಗ್ ಕಲ್ತ್ಕೊಂಡು ಬಂದಿದ್ದೀರಾ ಅಂತ ಅನಿಸುತ್ತೆ, ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ ಅಲ್ವಾ ಅಂತ ಹೇಳಿದ್ದಕ್ಕೆ, ಅದು ಏನಾಯಿತು ಅಂದರೆ ಇಲ್ಲ ಏನಾಯಿತು ಅಂತ ಅಂದರೆ ಅಂತ ನೀವೇನು ಹೇಳಬೇಕಾಗಿಲ್ಲ, ನನಗೆಲ್ಲವುದು ಗೊತ್ತಿದೆ, ಯಾರೆಲ್ಲ ಏನೆಲ್ಲ ಮಾತಾಡಿದ್ದೀರಾ ಅಂತ ನನಗೆ ಗೊತ್ತು, ಎಷ್ಟೆಲ್ಲ ಒಳ್ಳೆ ಟೈಟಲ್ಗಳನ್ನ ಕೊಟ್ಟಿದ್ದೀರಾ, ಮನ ಮೆಚ್ಚಿದ ಸೊಸೆ, ಮನೆ ಮೆಚ್ಚಿದ ಸೊಸೆ, ಸೊಸೆ ಮೆಚ್ಚಿದ ಮನೆ ಅಂತ ಎಷ್ಟೆಲ್ಲ ಒಳ್ಳೆ ಟೈಟಲ್ಗಳನ್ನ ಕೊಟ್ಟಿದ್ದೀರಾ, ನನಗೆಲ್ಲವುದು ಚೆನ್ನಾಗಿ ಗೊತ್ತಿದೆ. ದೊಡ್ಡ ಮಾವ ನೀವು, ಅಯ್ಯೋ ಅವಳು ನನ್ನ ಸೊಸೆ ಅಲ್ಲ ನನ್ನ ಮನೆ ಮಗಳು ಅಂತ ಹೇಳಿದ್ದೇನು, ಲಲಿತಾ ಅತ್ತೆ ನೀವು, ಅಯ್ಯೋ ಅವಳು ಎಷ್ಟು ದುಬಾರಿ ಜೀವನನ ಮಾಡ್ತಾ ಇದ್ದವಳು, ಅಂಥದ್ರಲ್ಲಿ ಅವಳು ಇಲ್ಲಿ ನಮ್ಮ ಕಷ್ಟದ ಜೀವನಕ್ಕೆ ಹೊಂದ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಹೇಳಿದ್ದೇನು, ಇನ್ನು ಮುದ್ದತ್ತೆ ನೀವು, ಅಯ್ಯೋ ನನಗೆ 3 ಜನ ಹೆಣ್ಮಕ್ಳಲ್ಲ ಇವಾಗಿಂದ ನನಗೆ 4 ಜನ ಹೆಣ್ಮಕ್ಳು ಅಂತ ಹೇಳಿದ್ದೇನು, ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ, ನಾನು ಎಲ್ಲದನ್ನು ಟಿ ವಿನಲ್ಲಿ ನೋಡಿಕೊಂಡೇ ಬಂದಿರೋದು ಇಲ್ಲಿ. ಇನ್ನು ಪಲ್ಲವಿ ನೀನು, ಅಯ್ಯೋ ಬೆಸ್ಟ್ ಸೊಸೆ, ಬೆಸ್ಟ್ ಹೆಂಡತಿ, ಬೆಸ್ಟ್ ಅತ್ತಿಗೆ ಅಂತ ಹೇಳಿದ್ದೇನು ಅಂತ ಹೇಳಿದ್ದಕ್ಕೆ ಪಲ್ಲವಿ, ಅದೆಲ್ಲ ಅನಿತಾ ಕಣ್ಣಾರೆ ಕಂಡ್ರೂ ಪ್ರಾಮಾಣಿಸಿ ನೋಡು ಅಂತ ಹೇಳ್ತಾರೆ, ಇಲ್ಲಿ ಏನಾಯಿತು ಅನ್ನೋದನ್ನು ಕೇಳಿಸ್ಕೊ ಅಂತ ಹೇಳಿದ್ದಕ್ಕೆ, ಇಲ್ಲ ನನಗೆ ಯಾರು ಏನು ಹೇಳಬೇಡಿ, ನಾನು ಎಲ್ಲದನ್ನು ಕಿವಿಯಾರೆ ಕೇಳಿಸ್ಕೊಂಡೇ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ದಕ್ಕೆ, ಅದು ಹಾಗಲ್ಲ ಅನಿತಾ, ನೀನು ನಾನು ಹೇಳೋದನ್ನು ಕೇಳಿಸ್ಕೊಳ್ಳೇಬೇಕು, ಕೇಳಿಸ್ಕೊ, ಯಾಕೆ ಅಂದರೆ ಟಿ ವಿ ಅವ್ರು ಬಂದು ಲೈವ್ ಆಗಿ ಪ್ರೋಗ್ರಾಮ್ ಮಾಡ್ತೀವಿ ಅಂತ ಅಂದಾಗ ನಮ್ಗೆ ಇನ್ನೇನು ಮಾಡಬೇಕು ಅಂತ ಅಂದ್ಬಿಟ್ಟು ದಾರಿ ಕಾಣಿಸ್ಲಿಲ್ಲ, ಯಾಕೆ ಅಂದರೆ ಅವ್ರ ಮುಂದೆ ನಮ್ಮ ನಿಜ ಸ್ವರೂಪನ ತೋರಿಸಿ ಎಲ್ಲರ ಮುಂದೆ ಕೆಟ್ಟವರಾಗಬೇಕಿತ್ತ ನಾವು, ಆ ಕಾರಣಕ್ಕೋಸ್ಕರ ಆ ಥರ ಒಪ್ಕೊಂಡ್ವಿ ಅಂತ ಹೇಳಿದ್ದಕ್ಕೆ, ಅನಿತಾ ನೀವು ನನ್ನ ಮುಂದೆ ಯಾವುದೇ ರೀತಿ ಸಮಜಾಯಿಷೆ ಕೊಡಬೇಡಿ ಅಂತ ಹೇಳಿದ್ದಕ್ಕೆ, ಇಲ್ಲ ಅನಿತಾ ನಾನು ಅವಳನ್ನ ಮನೆಯಿಂದ ಹೊರಗೆ ಕಳಿಸೋದಕ್ಕೋಸ್ಕರನೇ ಈ ಥರ ಎಲ್ಲ ಮಾಡ್ತಾ ಇರೋದು, ನಿಮಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಗೊತ್ತಾ ಅಂತ ಹೇಳಿದ್ದಕ್ಕೆ, ಹೌದೌದು ನನಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದೀರಾ, ಏನು ಕಷ್ಟಪಟ್ಟಿದ್ದೀರಾ ಹೇಳಿ ಅಂತ ಹೇಳಿದ್ದಕ್ಕೆ, ಹೌದು ಅನಿತಾ ಅವಳು ಡಿವೋರ್ಸ್ ನೋಟಿಸ್ ಬಂದ ಮೇಲೆ ನಾನು ಇಲ್ಲಿಂದ ಹೊರಟೋಗ್ತೀನಿ, ಡಿವೋರ್ಸ್ ನೋಟಿಸ್ ತೊಗೊಂಡು ಅಲ್ಲಿವರೆಗೂ ನನ್ನ ಜೊತೆ ಪ್ರೀತಿಯಿಂದ ಖುಷಿಯಿಂದ ಇರಿ ಅಂತ ಹೇಳಿದ್ಲು, ಅದಕ್ಕೋಸ್ಕರ ನಾವು ಆ ಥರ ಇದ್ವಿ ಅಂತ ಹೇಳಿದ್ದಕ್ಕೆ, ನಾನು ಇದನ್ನೆಲ್ಲ ನಂಬಲ್ಲ ಅಂತ ಹೇಳಿದ್ದಕ್ಕೆ, ಹೇಳಿ ದೊಡ್ಡಮ್ಮ ನೀವೂ ಹೇಳಿ, ಅಣ್ಣ ನೀನೂ ಹೇಳು ಅಂತ ಹೇಳಿದ್ದಕ್ಕೆ, ಹೌದು ಅಂತ ರಾಗುನು ಹೇಳ್ತಾನೆ. ಅದಕ್ಕೆ ಅನಿತಾ, ಓ ನೀವೆಲ್ಲರೂ ಹೇಳಿದ್ರಿ ಅಂತ ನಾನು ನಂಬಿಡ್ಬೇಕಾ ಅಂತ ಹೇಳಿದ್ದಕ್ಕೆ, ಇಲ್ಲ ಅನಿತಾ ನಾವು ಅವರು ಹೋದ್ಮೇಲೆ ಟಿ ವಿ ಚಾನಲ್ ಅವರಿಬ್ಬರು ಸಂಸಾರನ ನಿಲ್ಲಿಸ್ಬೇಕು ಅಂತಲೇ ಬರ್ತಾ ಇದ್ವಿ, ಅಷ್ಟರೊಳಗಡೆ ನೀನು ಬಂದೆ ಅವರಿಬ್ಬರು ಸಂಸಾರನ ನಿಲ್ಲಿಸ್ಬೇಕು ಅಂತಲೇ ನಾವು ಬಂದಿದ್ದು ಅಂತ ಹೇಳಿದ್ದಕ್ಕೆ, ಓ ಅವರಿಬ್ರು ರೂಮ್ ಒಳಗಡೆ ಬಿಟ್ಟು ಅವರಿಬ್ಬರು ಸಂಸಾರ ಶುರು ಆದಮೇಲೆ ಅವಳನ್ನ ಮನೆಯಿಂದ ಹೊರ ಕಳಿಸ್ತಾ ಇದ್ರ ನೀವು ಅಂತ ಅನಿತಾ ಹೇಳ್ತಾಳೆ. ಅದಕ್ಕೆ ಇಲ್ಲ ಅನಿತಾ ನಾವಿಬ್ಬರು ಅವ್ರ ಸಂಸಾರನ ನಿಲ್ಲಿಸ್ಬೇಕು ಅಂತಲೇ ಮಾತಾಡಿಕೊಂಡು ಬಂದಿದ್ದು, ಟಿ ವಿ ಚಾನಲ್ ಅವರು ಹೋಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟೇ ಅಂತ ಹೇಳಿದ್ದಕ್ಕೆ, ಅನಿತಾ ನಾನು ಇದನ್ನೆಲ್ಲ ನಂಬೋದಿಲ್ಲ ಅಂತಾಳೆ. ಇಲ್ಲ ಅನಿತಾ ಇರು, ನಾಳೆ ನೋಟಿಸ್ ಬರಲಿ, ನೋಟಿಸ್ ಬಂದ ತಕ್ಷಣ ಅವಳನ್ನ ಮನೆಯಿಂದ ಹೊರಗೆ ಹಾಕ್ತೀವಿ ಅಂತ ಪಲ್ಲವಿ ಹೇಳ್ತಾಳೆ. ಅದಕ್ಕೆ ನೋಟಿಸ್ ಬಂದರೆ ತಾನೇ ನೀವು ಅವಳನ್ನ ಮನೆಯಿಂದ ಹೊರಗೆ ಹಾಕೋದು ಅಂತ ಅನಿತಾ ಹೇಳಿದ್ದಕ್ಕೆ, ಯಾಕೆ ನೋಟಿಸ್ ಬರಲ್ವಾ ಅಂತ ಹೇಳಿದ್ದಕ್ಕೆ, ನೋಟಿಸ್ ಬರೋದಿಲ್ಲ, ನೋಟಿಸು ಈ ಏರಿಯಾ ಬಿಟ್ಟು ಹೊರಗಡೆ ಹೋಗಿದ್ರೆ ತಾನೇ ಅವ್ರದ್ದು ಲಾಯರು ನೋಟಿಸ್ನ ಕಳಿಸೋದಕ್ಕೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಶಾಕ್ ಆಗ್ತಾರೆ. ಇಲ್ಲಿ ರಾಘುಗೆ ಮತ್ತು ಜಾನ್ಸಿಗೂ ಇಬ್ರಿಗೂ ಅಯ್ಯೋ ಎಲ್ಲ ವಿಷಯ ಗೊತ್ತಾಗ್ತಾ ಇದೆಯಲ್ಲ ಅಂತ ಟೆನ್ಷನ್ ಆಗುತ್ತೆ. ತುಂಬ ಖುಷಿಯಿಂದ ತುಳಸಿ ಮತ್ತು ನಾಗಾರ್ಜುನ್ ಮತ್ತು ಪ್ರಣವ್ಗೆ 3 ಜನಕ್ಕೆ ಸ್ವೀಟ್ ಕೊಡೋದಕ್ಕೆ ಅಂತ ಸ್ವೀಟ್ನ ತೊಗೊಂಡು ಬಂದು ಸ್ವೀಟ್ ಕೊಡ್ತಾ ಇರ್ತಾನೆ. ಅದಕ್ಕೆ ನಾಗಾರ್ಜುನ್, ಏನು ರಾಯ್ ಇಷ್ಟೊಂದು ಖುಷಿಯಾಗಿದೆಯಾ, ನಿನ್ನ ಖುಷಿ ಕಾರಣ ಏನು ಅಂತ ಹೇಳಿದ್ದಕ್ಕೆ, ನನ್ನ ಖುಷಿಗೆ ಕಾರಣ ಜಾನ್ಸಿ ಮೇಡಮ್ ಮತ್ತು ರಾಘು ಸರ್ ಅಂತ ಹೇಳಿದ್ದಕ್ಕೆ, ಏನಾಯಿತು ಅಂತ ಕೇಳ್ತಾರೆ. ಅದಕ್ಕೆ ಅದು ನಾನು ಹೇಳಿರಲಿಲ್ವ ಸರ್, ನನ್ನ ಕಂಕಣ ಭಾಗ್ಯ ಅವರಿಗೆ ಒಳ್ಳೇದು ಮಾಡೇ ಮಾಡುತ್ತೆ, ಶುಭ ಸಂಕೇತ ಕೊಟ್ಟೇ ಕೊಡುತ್ತೆ ಅಂತ ಹೇಳಿದ್ದಕ್ಕೆ, ಅಂಥದ್ದು ಏನಾಯಿತು ಇವಾಗ ಅಂತ ಕೇಳಿದ್ದಕ್ಕೆ, ಅದು ಇವತ್ತು ನಮ್ಮ ರಾಘು ಸರ್ ಮತ್ತು ಜಾನ್ಸಿ ಮೇಡಮ್ದು ಫಸ್ಟ್ ನೈಟ್ ಅಂತ ಹೇಳಿದ ತಕ್ಷಣ ತುಳಸಿಗೆ ತುಂಬಾ ಕೋಪ ಬರುತ್ತೆ. ರಾಯ್ ಅಲ್ಲಿಂದ ಹೋಗೋದನ್ನೇ ಕಾಯ್ತಾ ಇರ್ತಾಳೆ. ರಾಯ್ ಹೇಳ್ತಾನೆ, ನಮಗೆ ದೈವ ಬಲ ಇದೆ ಅಂತ ಅಂದಮೇಲೆ ಅದರಿಂದ ಸಕ್ಸಸ್ ಆಗೇ ಆಗುತ್ತೆ, ನನಗಿವತ್ತು ತುಂಬಾ ಖುಷಿ ಆಗ್ತಾ ಇದೆ, ತಗೊಳ್ಳಿ ಸ್ವೀಟನ್ನು ಅಂತ ಎಲ್ರಿಗೂ ಸ್ವೀಟ್ನ ಕೊಟ್ಟು ಈ ಖುಷಿನ ಯಜಮಾನ್ರು ಬಂದಾಗ ಅವ್ರ ಹತ್ರನೂ ಹಂಚ್ಕೊಬೇಕು, ನಾವು ಇನ್ನು ಮುಂದೆ ಜಾನ್ಸಿ ಮೇಡಮ್ನ ಮತ್ತು ರಾಘು ಸರ್ನ ಯಾರಿಂದನೂ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸ್ವೀಟನ್ನು ಕೊಟ್ಟು ಖುಷಿಯಿಂದ ಅಲ್ಲಿಂದ ಹೊರಟೋಗ್ತಾನೆ. ಅವ್ರು ಹೋದ್ಮೇಲೆ ತುಳಸಿಗೆ ತುಂಬಾ ಕೋಪ ಬಂದು ಎದ್ದು ನಿಂತು ಆ ಸ್ವೀಟನ್ನು ಎಸಿತಾಳೆ. ಅದಾದಮೇಲೆ ಇಲ್ಲಿ ಹತ್ರ ಗಣಪ, ಅಲ್ಲಮ್ಮ ನೀನು ಏನು ಹೇಳ್ತಾ ಇದೆಯಾ, ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ, ಲಾಯರ್ ಸರ್ ನೀವೇ ಬನ್ನಿ, ನೀವೇ ಹೇಳಿ ಅಂತ ಅಂದ್ಬಿಟ್ಟು ಲಾಯರ್ನ ಕರೀತಾಳೆ. ಆವಾಗ ಲಾಯರ್ ಅಲ್ಲಿಗೆ ಬಂದು, ಅವತ್ತು ನಾನು ನಿಮ್ಮ ಹತ್ರ ನೋಟಿಸ್ ಪೇಪರ್ಗೆ ಸಹಿ ಮಾಡಿಸಿ
ಹೊರಡುವಾಗ ಹಿಂದೆಯಿಂದ ಝಾನ್ಸಿ ಬಂದು ಜೀವ ಬೆದರಿಕೆ ಹಾಕಿ ಆ ಪೇಪರ್ನ ಸುಟ್ಟು ಹಾಕ್ಸಿದ್ಲು ಅಂತ ಹೇಳ್ತಾರೆ. ಆವಾಗ ಪಲ್ಲವಿ ಕೋಪದಿಂದ ಗಣಪ ಹತ್ರ, ನಾನು ಹೇಳಿಲ್ವ ದೊಡ್ಡಪ್ಪ, ಇದರಿಂದ ಇವಳ್ದು ಏನೋ ಕೈವಾಡ ಇದೆ, ಇವಳು ಏನೋ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ದಕ್ಕೆ ಗಣಪ, ನೀನು ಈ ಥರ ಮಾಡ್ತೀಯ ಅಂತ ನಾವು ಅಂದ್ಕೊಂಡಿರಲಿಲ್ಲ, ನಿನ್ನನ್ನು ನಾವು ತುಂಬಾ ನಂಬಿದ್ವಿ ಅಂತ ಹೇಳ್ತಾರೆ. ಅದಕ್ಕೆ ಲಲಿತಾ ಕೂಡ, ನಿನ್ನನ್ನು ನಾವು ಎಷ್ಟು ಒಳ್ಳೆಯವಳು ಅಂತ ಅಂದ್ಕೊಂಡಿದ್ವಿ, ನೋಡಿದ್ರೆ ನೀನು ಈ ಥರ ಎಲ್ಲ ಮಾಡಿದೀಯಾ ಅಂತ ಅಂದ್ಬಿಟ್ಟು ಎಲ್ಲರೂ ಝಾನ್ಸಿಗೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಹಾಗೆಯೇ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.